ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಂಬೆಹಣ್ಣು ರೇವಣ್ಣಂದು ಏನು ನಡೆಯೋಲ್ಲ. ಮೋದಿ ಪ್ರಧಾನಿ ಆದ್ರೆ ದೇವೇಗೌಡರು ದೇಶ ಬಿಡ್ತೀನಿ ಅಂತಿದ್ರು. ಈಗ ರೇವಣ್ಣ ರಾಜಕೀಯ ಸನ್ಯಾಸ ಪಡಿತೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಕೆಸಿ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಪ್ಪನಂತೆ ರೇವಣ್ಣ ಸುಳ್ಳು ಹೇಳೋದನ್ನ ಬಿಡಬೇಕು. ದೇವೇಗೌಡ ಕುಟುಂಬದ ವಿರುದ್ಧ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಜನ ಎದ್ದಿದ್ದಾರೆ, ಯುವಕರಿದ್ದಾರೆ, ರೈತರಿದ್ದಾರೆ. ನಮ್ಮ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ನಾವು ಮುಂಚೆ ಒಂದು 18 20 ಸೀಟು ಅಂತ ಅಂದ್ಕೊಂಡಿದ್ವಿ. 22ಕ್ಕೂ ಜಾಸ್ತಿ ಸೀಟ್ ನಮಗೆ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಜೆಡಿಎಸ್ನವ್ರು ಏನೇ ಮೈತ್ರಿ ಅಂತಂದ್ರೂ ಕೂಡ ಮೈತ್ರಿ ಈಗಾಗಲೇ ಮುರಿದು ಬಿದ್ದೋಗಿದೆ. ಯಾವ ಕಾರಣಕ್ಕೂ ಅವ್ರಿಗೆ ಹೆಚ್ಚಿಗೆ ಸೀಟ್ ಬರೋದಿಲ್ಲ. ದೇವೇಗೌಡರು ಅವ್ರ ಮೊಮ್ಮಕ್ಕಳು ನಿಂತಿರೋದು 3 ಸೀಟ್ಗೆ ನಿಂತಿದ್ದಾರೆ. ಉಳಿದಿದ್ದಂಥ 8 10 ಅಂತ ಅಂತಿದ್ದಾರೆ. ಅವ್ರಿಗೆ ಕಳೆದ 2 ಸೀಟು ಗೆದ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯನವರು ಹೇಳಿದಂಗೆ ಬಿಜೆಪಿ 2 ಡಿಜಿಟ್ ಮುಟ್ಟಲ್ಲ, 2 ಅಂಕಿ ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಪರಿಸ್ಥಿತಿ 2 ಅಂಕಿ ಮುಟ್ಟಲ್ಲ. ಹೋಸರಿನೂ 2 ಅಂಕಿ ಮುಟ್ಟಲಿಲ್ಲ ಅವರು, ಈ ಬಾರಿನೂ ಮುಟ್ಟಲ್ಲ ಅವರು. ಹಾಗಾಗಿ ಒಂದು ತುಂಬಾ ಸ್ಪಷ್ಟ. ಮಾನ್ಯ ನಿಂಬೆಹಣ್ಣಿನ ರೇವಣ್ಣವ್ರು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಜೆಡಿಎಸ್ 22 ಸ್ಥಾನ ತಗೊಳ್ಳಿಲ್ಲ ಅಂದ್ರೆ ರಾಜಕೀಯ ಸನ್ಯಾಸ ತಗೋತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಸುಳ್ಳು ಹೇಳೋ ಅಭ್ಯಾಸ. ನಿಮ್ಮ ತಂದೆ ದೇವೇಗೌಡರು ಹಿಂದಿನ ಚುನಾವಣೆಯಲ್ಲಿ ಮೋದಿ ಪ್ರಧಾನಮಂತ್ರಿ ಆದ್ರೆ ನಾನು ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ದೇವೇಗೌಡರು ದೇಶ ಬಿಟ್ಟು ಹೋಗೋದು ಬೇಡ, ರೇವಣ್ಣ ರಾಜಕೀಯ ನಿವೃತ್ತಿ ತಗೊಂಡದ್ ಬೇಡ. ನಿಮ್ಮ ಅಪ್ಪನಂಗೆ ಮತ್ತೆ ಸುಳ್ಳು ಹೇಳಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಕಿಸ್ಕಿ ಲಾಟಿ ಉಸ್ಕಿ ಭೈನ್ಸ್ ಕೇಳಿದಿರಾ? ಯಾರ ಕೈಯಲ್ಲಿ ದಂಡ ಇರುತ್ತೆ ಅವ್ರದೇ ಅಂತ ಆಸ್ತಿ. ಹಾಗೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ವೀರ ಯೋಧರ ಶಕ್ತಿ ಗೊತ್ತಾಯ್ತು ಇಮ್ರಾನ್ ಖಾನ್ಗೆ. ಅದೇ ರೀತಿ ನರೇಂದ್ರ ಮೋದಿ ಶಕ್ತಿನೂ ಗೊತ್ತಾಗಿದೆ. ಇನ್ನು ಶರಣಾಗತಿ ಆಗಲಿಲ್ಲ ಅಂತಂದ್ರೆ ಪಾಕಿಸ್ತಾನವೇ ಈ ಪ್ರಪಂಚದಲ್ಲಿ ಉಳಿಯಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಅದಕ್ಕೋಸ್ಕರ ಮೋದಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ. ಅದಕ್ಕೆ ಒಳ್ಳೇದು ಅಂತ ಸ್ವಾಗತ ಮಾಡಿದ್ರೆ ಇದೊಂದೇ ಕಾರಣಕ್ಕೆ. ಪಾಪ ಅವರದೇ, ಅವರು ನಮ್ಗೆ ಹೇಳಬೇಕು, ನಾವು ಅವ್ರಿಗೆ ಹೇಳ್ಬೇಕು. ಬೇರೆ ಚುನಾವಣೆ ಅಂದ್ರೆ ಸಿದ್ದರಾಮಯ್ಯ ನಾನು ಹೇಳ್ಬೇಕು, ನಾವು ಸಿದ್ದರಾಮಯ್ಯ ಹೇಳ್ಬೇಕು. ಅವರು ದೊಡ್ಡವರು ವೈಯಕ್ತಿಕ ಮಾತಾಡ್ತಾರೆ, ದೊಡ್ಡವರಾಗ್ಲಿ ನೋಡೋಣ. ನೋಡಿ, ಒಂದು ಮಾತ್ರ ಹೇಳ್ತೀನಿ, ಮಾಧ್ಯಮಗಳ ಮೇಲೆ ಪತ್ರಿಕಾ ಸ್ವಾತಂತ್ರ್ಯ ಹರಣವನ್ನು ಮಾಡೋದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡ್ರು. ತುರ್ತು ಪರಿಸ್ಥಿತಿನಲ್ಲಿ ಇಡೀ ದೇಶ ಆ ಒಂದು ಪತ್ರಿಕಾ ಸ್ವಾತಂತ್ರ್ಯ ಉಳಿಸಬೇಕು ಅಂತ ಅಂದ್ಕೊಂಡು ಇಡೀ ದೇಶದಲ್ಲಿರುವಂಥ ಎಲ್ಲಾ ಪ್ರಜಾಪ್ರಭುತ್ವವಾದಿಗಳು ಜೈಲಿಗೆ ಹೋಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಉಳಿಸ್ಕೊಟ್ವಿ. ಅದೇ ರೀತಿ ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರ ಕಳ್ಕೊಂಡ್ರು. ಇವತ್ತು ಕುಮಾರಸ್ವಾಮಿ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮದ ಮೇಲೆ ಹಲ್ಲೆ ಆಗತ್ತೆ ಅಂತ. ಹಲ್ಲೆ ಆಗಿದ್ರೆ ಇವ್ರು ಮುಖ್ಯಮಂತ್ರಿ ಯಾಕೆ ಇರಬೇಕು? ಹಲ್ಲೆ ಆಗೋದು ಇವ್ರಿಗೆ ಗೊತ್ತಿದ್ರು ಕೂಡ ನಾನು ಹಲ್ಲೆ ಆಗತ್ತೆ ಅಂತ ಇವರೇ ಹೇಳ್ಬೇಕೇನು? ಇವ್ರ ಕೈಲಿ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬೇರೆಯವ್ರು ಮುಖ್ಯಮಂತ್ರಿ ಮಾಡಲಿ. ಅವಾಗ ಹಲ್ಲೆ ಆಗೋದು ಅವರವ್ರು ನಿಲ್ಲಿಸ್ತಾರೆ. ಇವ್ರು ಮುಖ್ಯಮಂತ್ರಿ ಆಗಕ್ಕೆ ನಾನು ಅನ್ಫಿಟ್ ಅಂತ ಒಪ್ಕೊಂಡಂಗಾಯ್ತು. ಹಲ್ಲೆ ಮಾಧ್ಯಮದ ಮೇಲೆ ಆಗತ್ತೆ ಅಂದ್ರೆ. ಆದ್ರೆ ಅವ್ರೇನ್ ಮಾಡ್ತಾರೋ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ತುರ್ತು ಪರಿಸ್ಥಿತಿಯಲ್ಲಿ ಮಾಧ್ಯಮವನ್ನ ಪತ್ರಿಕಾ ಸ್ವಾತಂತ್ರ್ಯ ಉಳಿಸೋ ಪ್ರಯತ್ನ ಮಾಡಿದ್ವೋ ಇಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯ ಉಳಿಸೋ ಹೋರಾಟ ಮಾಡ್ತೀವಿ. ಕುಮಾರಸ್ವಾಮಿ ಮನೆ ಕಳಿಸ್ತೀವಿ, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡ್ತೀವಿ.